ಜೀವನದಲ್ಲಿ ಏನಾದ್ರು ಮಾಡ್ಬೇಕಾ ಮಗ, ಮೊದಲು ಕಂಫರ್ಟ್ ಝೋನಿಂದ ಹೊರಗಡೆ ಬಾ ಮಗ. ಕಂಫರ್ಟ್ ಝೋನಲ್ಲಿ ನೀನು ಎಷ್ಟು ದಿನ ಇರ್ತೀಯ ಅಲ್ಲಿವರೆಗೂ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ನಾವು ಕಂಫರ್ಟ್ ಝೋನ್ಗೆ. ಬಿಕಾಸ್ ಅದು ಹಂಗೆ ಗುರು, ಮೆಂಟಾಲಿಟಿ ಹಂಗೆ. ನಾವು ಎಲ್ಲಿ ಕಂಫರ್ಟ್ ಇರತ್ತೋ, ಎಲ್ಲಿ ಈಸಿ ಇರತ್ತೋ, ಮೈಂಡ್ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಬಿಟ್ರೆ ನಮ್ಗೆ ಗ್ರೋತು ಆಗಲ್ಲ, ಬದನೇಕಾಯೂ ಆಗಲ್ಲ. ಅದರಿಂದ ಕಂಫರ್ಟ್ ಝೋನಿಂದ ನಾವು ಎಷ್ಟು ಬೇಗ ಹೊರಗಡೆ ಬರ್ತೀವೋ ಅಷ್ಟು ಬೇಗ ಏನಾದರೂ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂದರೆ ನಾನು ಕಂಫರ್ಟ್ ಝೋನಲ್ಲೇ ಇರ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಏನು ಹೇಳೋದಂದರೆ, ಗೆಟ್ ಔಟ್ ಫ್ರಮ್ ಕಂಫರ್ಟ್ ಝೋನ್, ವರ್ಕ್ ಫಾರ್ ವಾಟ್ ಯು ವಾಂಟ್. ಇಲ್ಲ ಅಂದರೆ ಮಗ ನೀನು ಹೆಂಗಿದೆಯಾ ಇನ್ನು 10 ವರ್ಷ ನೋಡಿದ್ರು ಅಲ್ಲೇ ಇರ್ತೀಯ. ಒಂಚೂರು ಗ್ರೋತ್ ಆಗಿರತ್ತೆ, ಬಟ್ ತುಂಬ ಗ್ರೋತ್ ಆಗಬೇಕು ಅಂದರೆ ಕಂಫರ್ಟ್ ಝೋನಿಂದ ಹೊರ್ಗಡೆ ಬಂದು ಬೇರೆ ಏನಾದರೂ ಟ್ರೈ ಮಾಡಲೇಬೇಕು. ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಗುರು ನನಗಿರೋದೇ ಸಾಕು ಅಂತ ಆರಾಮ್ಸಾಗಿರ್ಬೋದು. ಇಲ್ಲ ನನಗೇನೋ ದೊಡ್ಡದಾಗಬೇಕು ಅಂದರೆ ಕಂಫರ್ಟ್ ಝೋನ್ನ ಬಿಟ್ಟು ಬರಲೇಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ.